ಶಿರಾ ತಾಲೂಕಿನ ಹುಣಸೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್.ಪಿ. ಶಶಿಧರ್ ಅವರ 71ನೇ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಶಿರಾ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗ ಅವರ ಪಾಲ್ಗೊಂಡು ಸನ್ಮಾನಿಸಿ ಗೌರವಿಸಿ ಜನ್ಮದಿನಕ್ಕೆ ಮೆರುಗು ನೀಡಿದ್ರು. ಈ ಸಂದರ್ಭದಲ್ಲಿ ಹುಣಸೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಂಜಯ್ಯ, ಮುಖಂಡರಾದ ಲಕ್ಷ್ಮೀರಾಜು, ಪದಣ್ಣ, ಶಿಕ್ಷಣ ಪ್ರೇಮಿ ಮಂಜುನಾಥ್, ವಿಶ್ವನಾಥ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಪಂಚಾಯಿತಿಯ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ರೇಖಮ್ಮನವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನ ನನ್ನ 70ನೇ ಹುಟ್ಟುಹಬ್ಬವನ್ನು ಇಡೀ ನನ್ನ ಸ್ನೇಹಿತರು ಸೇರ್ಕೊಂಡು ನನಗೆ ಇಷ್ಟ ಇಲ್ಲದಿದ್ರು ಕೂಡ ಅವರೇನೆ ಒತ್ತಾಯಪೂರ್ವಕವಾಗಿ ಮಾಡಲೇಬೇಕು ಅಂತಂದು ನನಗೆ 70ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿದರು. ನನಗೆ ತುಂಬ ಸಂತೋಷ ಆಯಿತು. ಆದಾಗ್ಯೂ ಈಗ 71ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ನಮ್ಮ ಸ್ನೇಹಿತರೆಲ್ಲ ಬಂದು ನನಗೆ ಹಾರೈಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದ್ದೀನಿ. ಹೋಬಳಿಯ ಹುಣಸೆಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಈ ಭಾಗದ ಒಂದು ಬಡವರ ಒಂದು ಧ್ವನಿ ಅಂತಲೂ ಹೇಳ್ಬೋದು. ಏಕೆಂದರೆ ಶಶಿಧರ್ ಅಣ್ಣವರು ಅಂದರೆ ಒಂಥರ ಬಡವ್ರ ಪರ ಅನ್ನೋ ಥರ. ಅವರು ಲಾಸ್ಟ್ ಟೈಮ್ ಒಂದ್ಸರಿ ಬರ್ತ್ಡೇ ಮಾಡಿದಾಗ ನೋಡಿದೆ ಅವರು ಏನು ಅಂತಾನ. ಅವರಿಗೆ ಭಾಳನ ಬಡವ್ರ ಬಗ್ಗೆ ಒಳ್ಳೆಯ ಆಸಕ್ತಿ ಇದೆ. ಆಮೇಲೆ ಏನು ನಮ್ಮ ಶಿರಾದ ಪಶ್ಚಿಮ ಘಟ್ಟಗಳ ಒಂದು ಭಗೀರಥ ಅಂದರೂ ತಪ್ಪಾಗಲಾರ್ದು. ಅವ್ರದ್ದು ಇವತ್ತು 71ನೇ ಹುಟ್ಟುಹಬ್ಬ ಇದೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏಕೆಂದರೆ ಈ ಭಾಗದಾಗೆ ಶಶಿಯಣ್ಣ ಅಂದರೆ ಇಡೀ ನಮ್ಮ ಹೋಬಳಿನಲ್ಲಿ, ಗೌಡಗೆರೆ ಹೋಬಳಿನಲ್ಲಿ ಶಶಿಯಣ್ಣ ಅಂದರೆ ಒಬ್ಬ ಬಡವರ ಆಶಾಕಿರಣ, ಬಡವರ ಬಂಧು. ಹಾಗೆ ಎಲ್ಲ ಥರದ ಯಾವುದೇ ಜಾತಿ ವರ್ಗ ಯಾವುದೇ ಇರಲಿ ಅವರವೆಲ್ಲ ಧ್ವನಿಯಾಗಿ ಇವತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಈ ಭಾಗದ ಒಬ್ಬ ಉನ್ನತ ಮಟ್ಟದ ಒಬ್ಬ ರಾಜಕಾರಣಿ ಅಂತ ಅಂದರೂ ತಪ್ಪಾಗಲಾರ್ದು.